ದೇಶದ ರಾಷ್ಟ್ರದ ಪ್ರಧಾನಿಗಳು ನಮ್ಮ ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ತೀರ್ಮಾನವನ್ನು ಮಾಡಿದ ಮೇಲೆ ಹಲವಾರು ಕಾರ್ಯಕ್ರಮಗಳ ಜೊತೆಯಲ್ಲಿ ಕೇವಲ ಇನ್ನು 2.5 ವರ್ಷದಲ್ಲಿ 100 ಕಿಲೋಮೀಟರ್ ದೂರದಲ್ಲಿ 50 ವರ್ಷ 55 ವರ್ಷ 40 ವರ್ಷ 30 ವರ್ಷ 28 ವರ್ಷ ಏನೇನು ಎಲ್ಲೆಲ್ಲಿ ಕಡೆ ಸ್ಟಕ್ಕಾಗಿ ನಿಂತಿತ್ತೋ ಎಲ್ಲಕ್ಕೂ ಕೂಡ ಚಾಲನೆಯನ್ನು ಕೊಟ್ಟು ಇವತ್ತು ರಾಮೋಹಳ್ಳಿ ದೊಡ್ಡ ಆಲ್ಮರದ ಈ ಒಂದು ವಿನೂತನವಾದ ಸಾಂದರ್ಭಿಕವಾಗಿ ಶಾಶ್ವತವಾದ ಯೋಜನೆಯನ್ನು ಇವತ್ತು ನಾವು ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ರೈಲ್ವೆ ಇಲಾಖೆ ಅಭಿವೃದ್ಧಿಯ ಸಂಕೇತ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಭಾರತ ಸರ್ಕಾರ ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಷ್ಟ್ರದ ಪ್ರಧಾನಿಗಳಾಗಿ ಯಾವ್ಯಾವುದಕ್ಕೆ ಆದ್ಯತೆ ವಲಯಗಳನ್ನು ಮಾಡಿ ಆದ್ಯತಾ ವಲಯದಲ್ಲಿ ರೈಲ್ವೆ ಮತ್ತು ಹೈವೇಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ. ರೈಲ್ವೆ ಒಂದು ಕಾಲದಲ್ಲಿ 5,000 10 ಲಕ್ಷ 20 ಲಕ್ಷಕ್ಕೂ ಕೂಡ ಒದ್ದಾಡ್ತಕ್ಕಂಥ ಸಂದರ್ಭ ಇತ್ತು. ಅದನ್ನು ತಮ್ಮದೇ ಸ್ವಂತ ಏನು ಬಡ್ಜೆಟ್ ಇತ್ತು ಅದನ್ನು ಬೇರ್ಪಡಿಸಿ ಏನು ನಮ್ಮ ರಾಷ್ಟ್ರದ ಬಡ್ಜೆಟ್ನಲ್ಲೇ ಸೇರ್ಪಡೆ ಮಾಡಿಸಿ ಸುಮಾರು 2,93,000 ಕೋಟಿ ರೂಪಾಯಿ ಕೊಡೋದ್ರ ಮುಖೇನ ಭಾರತ ಸರ್ಕಾರ ಕರ್ನಾಟಕಕ್ಕೆ ತನ್ನದೇ ಆದಂಥ ಬಳುವಳಿಯನ್ನು ನೀಡುವ ಮುಖೇನ ಒಂದು ಹೊಸ ಚೈತನ್ಯವನ್ನು ಕೊಟ್ಟಿದೆ ಬಂಧುಗಳೇ. ಸಮಸ್ಯೆ ಎಷ್ಟು ದೊಡ್ಡದಿತ್ತು ಮತ್ತು ಎಷ್ಟು ಭೀಕರ ಇತ್ತು ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗುತ್ತೆ. ರೈಲಿಗೆ ಯಾವ ಬಸ್ಸು ಇಲ್ಲ, ಅಡೆತಡೆ ಯಾವ ಲಾರಿ ಇಲ್ಲ, ಯಾವ ಕಾರು ಇಲ್ಲ, ಮತ್ತು ಪೀಸ್ ಆದರೆ ಶರೀರನೇ ಸಿಗಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ದೇಶದ ಹಲವಾರು ಕಡೆಗಳಲ್ಲಿ ಇತ್ತು. ಇದೆಲ್ಲವನ್ನ ಸರಿ ಮಾಡಬೇಕು ಅನ್ನುವಂಥದ್ದನ್ನು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ತಕ್ಷಣ ತೀರ್ಮಾನ ಮಾಡಿದರು. ದೇಶದಲ್ಲಿ ಎಲ್ಲಿ ಕೂಡ ಲೆವೆಲ್ ಕ್ರಾಸಿಂಗ್ ಇರಬಾರ್ದು. ಇನ್ನೂ ಕೆಲವು ಕಡೆ ಇದೆ, ಅದನ್ನು ಸರಿ ಮಾಡುವಂಥ ದಿಕ್ಕಿನಲ್ಲಿ ಇವತ್ತು ಆದ್ಯತೆಯ ಮೇಲೆ ಸರಿ ಮಾಡೋದಂದರೆ ಆದ್ಯತೆಯ ಮೇಲೆ ಸರಿ ಮಾಡುವಂಥ ದಿಕ್ಕಿನಲ್ಲಿ ಮತ್ತು ROB ಅಥವಾ RUB ಮಾಡುವಂಥ ದಿಕ್ಕಿನಲ್ಲಿ ದೇಶ ಮುನ್ನಡೀತಾ ಇದೆ. ಶಾಂತಿ ಸುವ್ಯವಸ್ಥೆಯಿಂದ ಸರ್ವರಿಗೂ ಹೊರಗಡೆ ಹೇಳ್ತಾರೆ ನಮ್ಗೆ ಅವಕಾಶ ಕೊಡಲ್ಲ ಅಂತ. ಅರೆ, ನಮ್ಮ ಸಚಿವರು ಹೇಳಿದ್ದಾರೆ, ಸಂಸದೀಯ ವ್ಯವಹಾರ ಸಚಿವರು, ಬನ್ನಿ ನಾವು ಚರ್ಚೆ ಮಾಡೋಣ, ನಿಮಗೆ ಎಷ್ಟು ಸಮಯ ಬೇಕು ಅಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು, ನಮ್ಮ ಯುವಜನತೆ ಕೂಡ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದ ಯುವಜನತೆಗೆ ಅರ್ಥ ಆಗಿದೆ. ಇವತ್ತಿನ ಸಾಮಾಜಿಕ ಜಾಲತಾಣ ಯುಗದಲ್ಲಿ ಒಂದೊಂದು ಕ್ಷಣದಲ್ಲಿ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಇವ್ರ ಆಟ ನಡೀತಾ ಇಲ್ಲ. ಇವತ್ತು ವಿದೇಶಿ ಶಕ್ತಿಗಳು ಏನೋ ಒಂದು ಪಟ್ಟಭದ್ರ ಹಿತಾಸಕ್ತಿಯನ್ನು ಬಳಸಿಕೊಂಡು ಇವತ್ತು ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕಂತ ಹೊರಟಿದ್ದಾರೆ. ಅದು ವಿಫಲ ಆಗಿದೆ. ಇಲ್ಲಿ ಮಾಡ್ತಕ್ಕಂಥ ನಿಮ್ಮ ಅನಾಚಾರಗಳು ಯಾವ ರಾಜ್ಯದಲ್ಲಿಲ್ಲ. ನಿಮಗೆ ಓಲೈಕೆ ರಾಜಕಾರಣ ಅಷ್ಟೇ ಇಂಪಾರ್ಟೆಂಟು, ನೀವು ಅಧಿಕಾರಕ್ಕೆ ಬರೋದು ಅಷ್ಟೇ ಇಂಪಾರ್ಟೆಂಟು. ಸಾಮಾನ್ಯ ಜನರಿಗೆ ಏನಾದ್ರೂ ನಿಮಗೆ ಅರಿವಿಲ್ಲ, ವಿದ್ಯಾರ್ಥಿಗಳ ಹಾಳಾಗೋದ್ರ ಪರಿವಿಲ್ಲ, ನಿಮಗೆ ಬೇರೆ ಏನೇನು ಲಫಡಗಳಾದ್ರೂ ಪರವಾಗಿಲ್ಲ, ಹಗರಣಗಳಾದ್ರೂ ಪರವಾಗಿಲ್ಲ, ನೀವು ಏನ್ ಮಾಡಿದ್ರು ಪರವಾಗಿಲ್ಲ. ಆದ್ರೆ ಕೇವಲ ನಿಮ್ಮ ಅಧಿಕಾರಕ್ಕಾಗಿ ನೀವು ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿದೆ.